7ನೇ ದ್ವೈವಾರ್ಷಿಕ ಸಮ್ಮೇಳನವನ್ನು ಅಖಿಲ ಭಾರತ ಮಹಿಳಾ ವಕೀಲರ ಒಕ್ಕೂಟವು ಆಯೋಜಿಸಿದೆ. ಇದು ಭಾರತದಲ್ಲಿ ಮಹಿಳಾ ವಕೀಲರ ಹಕ್ಕುಗಳು ಮತ್ತು ವೃತ್ತಿಪರ ಅಭಿವೃದ್ಧಿಯನ್ನು ಉತ್ತೇಜಿಸಲು ಮೀಸಲಾಗಿರುವ ನೋಂದಾಯಿತ ರಾಷ್ಟ್ರೀಯ ಸಂಸ್ಥೆಯಾಗಿದೆ. ಮಹಿಳಾ ಕಾನೂನು ಹಕ್ಕುಗಳಿಗಾಗಿ ಪ್ರತಿಪಾದಿಸಲು ಮತ್ತು ಕರ್ನಾಟಕದಲ್ಲಿ ಮಹಿಳಾ ವಕೀಲರಿಗೆ ವೃತ್ತಿಪರ ಅವಕಾಶಗಳನ್ನು ಉತ್ತೇಜಿಸಲು ಬದ್ಧವಾಗಿರುವ ನೋಂದಾಯಿತ ರಾಜ್ಯ ಸಂಸ್ಥೆಯು ದೇಶಾದ್ಯಂತ ಗೌರವಾನ್ವಿತ ಕಾನೂನು ವೃತ್ತಿಪರರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಮತ್ತು ಸಾಮಾಜಿಕ ವಕೀಲರನ್ನು ಒಟ್ಟುಗೂಡಿಸುತ್ತದೆ. ಮಹಿಳೆಯರು ಎದುರಿಸುತ್ತಿರುವ ನಿರ್ಣಾಯಕ ಸಮಸ್ಯೆಗಳನ್ನು ಚರ್ಚಿಸಲು ಮತ್ತು ಪರಿಹರಿಸಲು ಕಾನೂನು ಮತ್ತು ಸಮಾಜ 2 ದಿನಗಳ ಸಮ್ಮೇಳನವನ್ನು ಮಹಿಳೆಯರ ಸಬಲೀಕರಣ, ಕಾನೂನು ವೃತ್ತಿಯಲ್ಲಿ ಲಿಂಗ ಸಮಾನತೆಯನ್ನು ಹೆಚ್ಚಿಸುವುದು ಮತ್ತು ಸಾಮಾಜಿಕ ಅಂತರವನ್ನು ನಿವಾರಿಸಲು ಕ್ಷೇತ್ರಗಳಾದ್ಯಂತ ಸಹಯೋಗವನ್ನು ಬೆಳೆಸುವ ಬಗ್ಗೆ ಕೇಂದ್ರೀಕರಿಸುತ್ತದೆ. ಸೆಪ್ಟೆಂಬರ್ 27 ಮತ್ತು 28ರಂದು ನಡೆಯಲಿರುವ ಬ್ರೇಕಿಂಗ್ ಅಡೆತಡೆಗಳು, ಸೇತುವೆಗಳನ್ನು ನಿರ್ಮಿಸುವುದು ಎಂಬ ರಾಷ್ಟ್ರೀಯ ಸಮ್ಮೇಳನವನ್ನು ಘೋಷಿಸಲು ಹೆಮ್ಮೆ ಪಡುತ್ತದೆ ಎಂದು ಭಾರತ ಅಖಿಲ ಭಾರತ ಮಹಿಳಾ ವಕೀಲರ ಒಕ್ಕೂಟ ಮತ್ತು ಕರ್ನಾಟಕ ಮಹಿಳಾ ವಕೀಲರ ಒಕ್ಕೂಟ ತಿಳಿಸಿದೆ. ನಾನು ಫೌಂಡರ್ ಪ್ರೆಸಿಡೆಂಟ್ ಭಾರತ ಮಹಿಳಾ ವಕೀಲರ ಒಕ್ಕೂಟದ್ದು. ಇದರಿಂದ ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಈ ಸತಿ ನಾವು ಈ ಸಮ್ಮೇಳನ ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ KFWL ಅಂದರೆ ಕರ್ನಾಟಕ ಫೆಡರೇಷನ್ ಆಫ್ ವಿಮೆನ್ ಲಾಯರ್ಸ್ ಇದನ್ನು ಹೋಸ್ಟ್ ಮಾಡ್ತಾ ಇದ್ದೀವಿ. ಇಡೀ ಆಲ್ ಓವರ್ ಇಂಡಿಯಾಯಿಂದ ನಮಗೆ 1,000 ಜನ ಡೆಲಿಗೇಟ್ಸ್ ಬರ್ತಾ ಇದ್ದಾರೆ. ಇದೊಂದು ಯಶಸ್ವಿ ಸಮ್ಮೇಳನ ಆಗಲಿದೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ 28, 29ನೇ ತಾರೀಕು ನಡೀತಾ ಇದೆ. ನಾವು 4 ಸೆಮಿನಾರ್ ಕೂಡ ಇದರೊಳಗೆ ಇಟ್ಕೊಂಡಿದ್ದೀವಿ. ನಮ್ಮ ಯೂನಿಯನ್ ಲಾ ಮಿನಿಸ್ಟ್ರು ಮತ್ತು ಸ್ಟೇಟ್ ಲಾ ಮಿನಿಸ್ಟ್ರು ಬರ್ತಾ ಇರೋದ್ರಿಂದ ನಾವು ಮಾಡೋ ರೆಸಲ್ಯೂಷನ್ಗೆ ಭಾಳ ಎಫೆಕ್ಟಿವ್ ಆಗಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನೋ ನಮ್ಮ ಭರವಸೆ ಇದೆ. ಇಬ್ಬರು ಸುಪ್ರೀಂ ಕೋರ್ಟ್ ಜಡ್ಜಸ್ ಬರ್ತಾ ಇದ್ದಾರೆ. ಇಬ್ಬರು ಸೀನಿಯರ್ ಜಡ್ಜಸ್ ಬೇಲಾ ತ್ರಿವೇದಿ ಅಂತ, ಇನ್ನೊಬ್ಬರು ಜಸ್ಟಿಸ್ ಅರವಿಂದ್ ಕುಮಾರ್ ಅಂತ, ಮತ್ತು ನಮ್ಮ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಯೂನಿಯನ್ ಲಾ ಮಿನಿಸ್ಟ್ರು, ಸ್ಟೇಟ್ ಲಾ ಮಿನಿಸ್ಟ್ರು ಮತ್ತು ನಮ್ಮ ಶೋಭಾ ಕರಂದ್ಲಾಜೆ ಅವರು ಅಗ್ರಿಕಲ್ಚರ್ ಮಿನಿಸ್ಟ್ರು ಅವರು ಎಲ್ಲ ಬರ್ತಾ ಇದ್ದಾರೆ. ಮತ್ತು ನಮ್ಮ ಸುಮಾರು ಜನ ಜಡ್ಜಸ್, ಹೈಕೋರ್ಟ್ ಜಡ್ಜಸ್ ಎಲ್ಲ ಬರ್ತಾ ಇದ್ದಾರೆ. ಮತ್ತು ಎಲ್ಲ ನಮ್ಮ ಜೂನಿಯರ್ಸು, ಅಕಾಡೆಮಿಷಿಯನ್ಸು ಮತ್ತು ನಮ್ಮ ಸೀನಿಯರ್ ಅಡ್ವೊಕೇಟ್ಸು ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರಿಂದ ನಮಗೆ ಭಾಳ ಸಪೋರ್ಟ್ ಇದೆ. ಅದರಿಂದ ಇದೊಂದು ಯಶಸ್ವಿ ಸಮ್ಮೇಳನ ಆಗಲಿದೆ. ವರದಿ ಚಿರಂಜೀವಿ ಸುಪ್ರೀತ್.